ವಿಜಯಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಷೇತ್ರದಲ್ಲಿ ಸಂಸದ ರಮೇಶ್ ಜಿಗಜಿಣಗಿ ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಯಾವ ಹಳ್ಳಿಗೆ ಹೋದರೂ ಕೂಡ ಜನ ನಮ್ಮನ್ನು ಸ್ವಾಗತ ಮಾಡ್ತಾರೆ. ಕಾರ್ಯಕರ್ತರು ಎಲ್ಲ ಸಮುದಾಯದಿಂದಲೂ ಕೂಡ ಉತ್ತಮ ರೆಸ್ಪಾನ್ಸ್ ಇದೆ. ಹೆಚ್ಚು ಮತಗಳ ಅಂತರದಿಂದ ಗೆಲ್ತೇನೆ ಅಂತ ರಮೇಶ್ ಜಿಗಜಿಣಗಿ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ಸಾಕಷ್ಟು ರಂಗೇರ್ತಾ ಇದೆ. ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಸಂಸದೇನು ರಮೇಶ್ ಜಿಗಜಿಣಗಿ ಕೂಡ ಪ್ರತಿ ಕ್ಷೇತ್ರಗಳಲ್ಲಿ ಭರ್ಜರಿ ಪ್ರಚಾರವನ್ನ ಕೂಡ ಮಾಡ್ತಾ ಇದ್ದಾರೆ. ನನ್ನೊಟ್ಟಿಗೆ ಮಾತನಾಡ್ಲಿಕ್ಕೆ ಈಗ ರಮೇಶ್ ಜಿಗಜಿಣಗಿ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಯಾವ ರೀತಿಯಾಗಿ ಪ್ರಚಾರ ನಡೀತಾ ಇದೆ? ಈಗ ಎರಡನೇ ಸುತ್ತು ಭರ್ಜರಿ ಪ್ರಚಾರ ಮಾಡ್ತಾ ಇದ್ರಿ. ಮಾಡ್ತಾ ಇದ್ದೇವೆ. ಬಹಳ ಸುಂದರವಾದಂತ ಅಭಿಪ್ರಾಯ ಜನರ ಮಧ್ಯೆ ಅದ. ಜನರು ತುಂಬಾ ಯಾವ ಹಳ್ಳಿ ಹೋದ್ರು ಅಲ್ಲಿ ನಮ್ಮನ್ನ ಸ್ವಾಗತ ಮಾಡ್ತಾರ. ಈಗ ನಮ್ಮ ಮೊದಲೇ ಸ್ಟೇಜ್ದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಹೆಡ್ ಕ್ವಾರ್ಟರ್ಸ್ ಏನದ ಜಿಲ್ಲಾ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ 1-2 ಕೂಡಿ ಪ್ರಚಾರ ಪ್ರಾರಂಭ ಆಗ್ಯದ. ಬಹಳ ಭರ್ಜರಿಯ ಪ್ರಚಾರ ಆಗ್ಯದ. ಅಲ್ಲಿ ಜನ ಏನು ಅಪೇಕ್ಷೆ ಮಾಡ್ತಾರೆ ಅಂದ್ರೆ ಮೋದಿ ದೇಶಕ್ಕೆ ಬೇಕು ಅಂತಕ್ಕಂಥದ್ದು ಎಲ್ಲ ಸಾಮಾನ್ಯ ಜನರು ಹಿಡ್ಕೊಂಡು ಎಲ್ಲ ಜನರ ಹತ್ರ ಅಭಿಪ್ರಾಯ ಅದ. ಅದಕ್ಕೆ ನನಗೂ ಹೇಳ್ತಾರೆ, ಸಾಹೇಬ್ರೆ ನಮ್ಮ ಮೋದಿ ಬೇಕು, ಈ ಕ್ಷೇತ್ರದಲ್ಲಿ ನೀವು ಬೇಕು, ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರಿ. ಹಳ್ಳಿ ಜನ ಹೇಳ್ತಾರೆ ಇದನ್ನ. ಹಿಂದೆ ಹಳ್ಳಿ ಜನ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದಿರಿ. ಕೇಂದ್ರ ಸರ್ಕಾರದಿಂದ ಅಂದಾಜು 1,00,000 ಕೋಟಿ ರೂಪಾಯಿ ಬಿಜಾಪುರ ಜಿಲ್ಲೆಗೆ ಹಣ ತಂದಿದ್ದೀರಿ. ಹಿಂದೆ ಯಾವ MP ಕೂಡ ಇಲ್ಲಿ ಒಂದು ಕೆಲಸ ಮಾಡಿಲ್ಲ. ಆದರೆ ಆಮೇಲೆ ಹಣನೂ ಕೇಂದ್ರ ಸರ್ಕಾರದಿಂದ ತರ್ಲಕ್ಕೆ ಪ್ರಯಾಸ ಮಾಡಿಲ್ಲ. ನಮಗೆ ತುಂಬ ಖುಷಿ ಅದ. ನಿನಗೆ ಓಟ್ ಹಾಕ್ತೇವಪ್ಪ ಅನ್ನೋ ಸ್ಪಷ್ಟವಾಗಿ ಹೇಳ್ತಾರೆ. ನನ್ನ ಮೇಲೆ ಇದನ್ನೆಲ್ಲ ತಿಳ್ಕೊಂಡು ಕಾಂಗ್ರೆಸ್ನವರು ಬಹಳ ಅಪಪ್ರಚಾರ ಮಾಡ್ಲಿಕ್ಕೆ ಪ್ರಯಾಸ ಮಾಡಿದ್ರು. ನಂದು ಸಾಯುವವರೆಗೂ ಏನೂ ಸಿಗೋದಿಲ್ಲ ಅವರು ಅಪಪ್ರಚಾರಕ್ಕೆ. ನಂದು ಹೆಂಗಂದ್ರೆ ಗಾಂಧಿ ಚೌಕ್ನೇ ಮುತ್ಯ ಕೂತಾನಲ್ಲ, ಅಂಗಿ ಕಳೆದು ಹಂಗದ ನನ್ನ ಸಂಸಾರ. ನಂದು ಯಾವುದು ಮುಚ್ಚಿ ಮರೆಯೋದಿಲ್ಲ, ಮುಚ್ಚಿ ಇಲ್ಲ. ಒಂದು ಸಂಸ್ಥೆ ಕಟ್ಟಿಲ್ಲ, ಒಂದು ಸಾಲಿ ಮಾಡಿಲ್ಲ, ಒಂದು ಚೇರ್ಮನ್ ಇಲ್ಲ, ಏನಿಲ್ಲ. ಮುಂಜಾನೆ 8:00 ಶುರು ಆದದ್ದು ರಾತ್ರಿ 7 ಗಂಟೆ ತನಕ ಬಡವರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ನಾನು ಇಲ್ಲಿ ತನಕ ಮಾಡಿನಪ್ಪ. ಮುಂದೆ ಮಾಡ್ಕೊತ ಹೋಗ್ತೀನಿ. ನನಗೆ ವಿಶ್ವಾಸ ಅದ, ಜನ ನನಗೆ ಮತ ಕೊಡ್ತಾರೆ. ಈಗ ಪ್ರತಿ ಕ್ಷೇತ್ರದಲ್ಲೂ ಮೋದಿ ಅವರನ್ನೇ ಟ್ರಂಪ್ ಕಾರ್ಡ್ ಬಳಸ್ತಾ ಇದ್ರೆ ಹೇಗೆ? ನೋಡ್ರಿ, ಪ್ರತಿ ಕ್ಷೇತ್ರದಾಗ ನಮ್ಮ ನಾಯಕರವು, ದೇಶದ ಪ್ರಧಾನಮಂತ್ರಿಗಳು, ಮತ್ತು ಅವ್ರು ಯಾರು ಬೆಳೆಸಲಾರ್ದೆ ಇವರು ರೋಡ್ ಮೇಲೆ ಅಡ್ಡಾಡವ್ರದ್ದು ಬೆಳೆಸಲೇ ಅವರೇ ಮೇನ್ ಕಾರಣ. ನಾನು ಗೆಲ್ಲಬೇಕಾದ್ರೆ ನಾನು ಕಾರಣ ಏನು? ನಾನು ಭಾಳ ಚಂದ ಅದೀನಿ ಅಂತ ನನಗೆ ಓಟ್ ಹಾಕ್ತಾರೆ ಜನ. ಏನಿಲ್ಲ, ಮೋದಿಯವ್ರು ರೊಕ್ಕ ಕೊಟ್ಟಾರ, ಇವ್ರು ತಂದು ಇಲ್ಲಿ ಖರ್ಚು ಮಾಡ್ಯಾರ. ಅದಕ್ಕೆ ಮೋದಿ ಹೇಳ್ತಾರೆ ಜನ ಏನು ನನಗೆ ಹಾಕ್ತಾರೆ ಅಂತ ಹೇಳಿದ್. ನಾನು ಮೋದಿಯವ್ರಿಗೆ ಹಾಕೋದು ಬಿಟ್ಟು ಇನ್ಯಾರಿಗೆ ಹಾಕ್ತಾರೆ? ಎಷ್ಟು ಮತಗಳ ಅಂತರದಿಂದ ಗೆಲುವು ಸಾಧಿಸಿ? ಹೋದ ವರ್ಷ ಏನು ಗೆದ್ದಿನಲ್ಲ, ಅದಕ್ಕಿಂತಲೂ ಒಂದು ಓಟ್ ಹೆಚ್ಚಿಗೆ ಗೆದ್ದಿದ್ದೀನಿ. ಇದಿಷ್ಟು ಏನಿದೆ ಸಂಸದ ರಮೇಶ್ ಜಿಗಜಿಣಗಿ ಅವರ ಮಾತು. ಈ ಬಾರಿ ಸಾಕಷ್ಟು ಜನರು ಕೂಡ ತಮಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥ ಮಾತನ್ನು TV5 ಯೊಂದಿಗೆ ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಾಮ್ ಜೊತೆ ಸಿದ್ದು, TV5 ವಿಜಯಪುರ.